ರಿಮೋಟ್ ಆಗಿ ಮನೆಯಿಂದನೇ ಕೆಲಸ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಎಲ್ಲ ಅಪರ್ಚುನಿಟೀಸ್ ಗಳಿದೆ, ಸೊ ಯಾವ್ದೆಲ್ಲ ಸೈಟ್ಸ್ ಗಳಿಂದ, ಯಾವ್ದೆಲ್ಲ ರಿಸೋರ್ಸಸ್ ಗಳಿಂದ ನೀವು ಈ ರೀತಿಯಾದ ರಿಮೋಟ್ ಜಾಬ್ಸ್ ಗಳನ್ನ ಪಡ್ಕೋಬಹುದು ಅನ್ನುವ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾನೆ. ಸೊ ನೀವೊಬ್ಬ ಸ್ಟೂಡೆಂಟ್, ಹೋಮ್ ಮೇಕರ್, ಗ್ರಾಜುಯೇಟ್, ಫ್ರೆಶರ್ ಆಗಿದ್ರೆ ನಿಮ್ಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತೆ ಈ ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಯಾವುದೇ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ನ ಒಂದು ನೆಸೆಸರಿ ಇಲ್ಲ. ಅದ್ರ ಜೊತೆ ಇವನ್ ಇದಕ್ಕೆ ಡಿಗ್ರಿ ಬೇಕಂತ ಇಲ್ಲ. ಈ ಒಂದು ವಿಡಿಯೋದಲ್ಲಿ ಟಾಪ್ 10 ರಿಮೋಟ್ ಜಾಬ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಜಾಬ್ ಬಂದ್ಬಿಟ್ಟು ವರ್ಚುವಲ್ ಅಸಿಸ್ಟೆನ್ಸ್. ವರ್ಚುವಲ್ ಅಸಿಸ್ಟೆನ್ಸ್ ಅಂದ್ರೆ ಸೊ ರಿಮೋಟ್ ಆಗಿ ಯಾವುದೋ ಒಂದು ಕಂಪನಿ ಆರ್ ಎಲ್ಸ್ ಕ್ಲೈಂಟ್ ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡುವಂತದ್ದು. ಅಸಿಸ್ಟೆಂಟ್ ಅಂದ್ರೆ ಇವಾಗ ತುಂಬಾ ಜನ ಕ್ಲೈಂಟ್ಸ್ ಗಳು ಏನಂದ್ರೆ ತುಂಬಾ ಬ್ಯುಸಿ ಆಗಿರ್ತಾರೆ. ಅವರು ಮೇನ್ ಆಗಿ ಮಾರ್ಕೆಟಿಂಗ್, ಪ್ರೊಡಕ್ಷನ್ ಈ ರೀತಿ ಸೆಕ್ಟರ್ ಅಲ್ಲಿ ಫೋಕಸ್ ಮಾಡ್ತಾ ಇರ್ತಾರೆ. ಅವರು ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಆಗಿರುವಂತಹ ಮೇಲ್ ಅನ್ನು ನೋಡುವಂತದ್ದು, ಲೈಕ್ ರಿಪೋರ್ಟ್ ಅನ್ನು ಜನರೇಟ್ ಮಾಡುವಂತದ್ದು, ಪ್ರೆಸೆಂಟೇಷನ್ಸ್ ಅನ್ನು ಕ್ರಿಯೇಟ್ ಮಾಡುವಂತದ್ದು, ಮೀಟಿಂಗ್ ಅನ್ನು ಸ್ಕೆಡ್ಯೂಲ್ ಮಾಡುವಂತದ್ದು, ಈ ರೀತಿಯಾದ ಕೆಲವೊಂದು ಲೀಸ್ಟ್ ಪ್ರಯಾರಿಟಿ ಅನ್ಪ್ರೊಡಕ್ಟಿವ್ ವರ್ಕ್ಸ್ ಗಳನ್ನ ಮಾಡ್ಲಿಕ್ಕೆ ಒಬ್ಬ ಅಸಿಸ್ಟೆಂಟ್ ಅನ್ನು ಇಟ್ಕೊಂಡಿರ್ತಾರೆ. ಸೊ ನಿಮ್ಮಲ್ಲಿ ಈ ಕ್ವಾಲಿಟೀಸ್ ಗಳಿದೆ, ನಿಮ್ಮ ಹತ್ರ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆ, ಮತ್ತೆ ಒಳ್ಳೇದಾಗಿ ಎಕ್ಸೆಲ್ ನ ಯೂಸ್ ಮಾಡ್ತೀರಾ, ಮಲ್ಟಿ ಟಾಸ್ಕಿಂಗ್ ಮಾಡುವಂತ ಸ್ಕಿಲ್ ಇದೆ ಅಂತ ಆದ್ರೆ ನೀವು ರಿಮೋಟ್ ಆಗಿ ಮನೆಯಿಂದಾನೆ ವರ್ಚುವಲ್ ಅಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡಬಹುದಾಗಿದೆ. ಸೊ ಈ ಒಂದು ವರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಬೇಕಾಗುವಂತ ಸೈಟ್ ಬಂದ್ಬಿಟ್ಟು www.wegrow.co. ಈ ಒಂದು ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ರಿಮೋಟ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಸೊ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಇವಾಗ ತುಂಬಾ ಬೇಡಿಕೆಯಲ್ಲಿ ಇರುವಂತ ಒಂದು ರಿಮೋಟ್ ಜಾಬ್ ಪ್ರೊಫೈಲ್ ಆಗಿದೆ. ಸೊ ಇವಾಗ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ಕಂಪನಿ ಇರ್ಬೋದು, ಅವರು ಒಂದು ಪ್ರಾಡಕ್ಟ್ ನ ಬಿಸ್ನೆಸ್ ನ ಒಂದು ಪ್ರಮೋಷನ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಮಾಡ್ತಾನೆ ಇರ್ತಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರುವಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ ಇನ್, ಟ್ವಿಟರ್ ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಅವರ ಒಂದು ಬಿಸ್ನೆಸ್ ನ ಒಂದು ಪ್ರೊಫೈಲ್ ನ ಅಕಾರ್ಡಿಂಗ್ ಅವರು ಆಕ್ಟಿವ್ ಆಗಿ ಇರಬೇಕಾಗತ್ತೆ. ಸೊ ಡೈಲಿ ಪೋಸ್ಟ್ ಗಳು, ಪ್ರಮೋಷನ್ಸ್ ಗಳು ಆಗ್ತಾನೆ ಇರುತ್ತೆ. ಸೊ ಈ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ಮತ್ತೆ ಪ್ರಮೋಷನ್ ಆಕ್ಟಿವಿಟೀಸ್ ಅನ್ನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಮಾಡ್ತಾರೆ. ಸೊ ಇವರು ಕಂಟೆಂಟ್ ಅನ್ನು ಆರ್ಗನೈಸ್ ಮಾಡಿ ಡೈಲಿ ವೇ ಅಲ್ಲಿ ಪೋಸ್ಟಿಂಗ್ ಅನ್ನು ಮಾಡುವಂತದ್ದು, ಮತ್ತೆ ಕೆಲವು ರಿಪ್ಲೈ ಅನ್ನು ಕೊಡುವಂತದ್ದು, ಕಮ್ಯುನಿಕೇಶನ್ ಅನ್ನು ಮೇಂಟೈನ್ ಮಾಡುವಂತದ್ದು, ಏನೆಲ್ಲ ಡೇಟಾ ಬರುತ್ತೆ ಅದನ್ನು ಮೇಂಟೈನ್ ಮಾಡುವಂತದ್ದು, ಈ ಎಲ್ಲ ಕೆಲಸವನ್ನು ಮಾಡುವವರು ಆಗಿರ್ತಾರೆ. ಸೊ ಇದಕ್ಕೆ ನೀವು ಮೇನ್ ಆಗಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಈ ಒಂದು ಕೋರ್ಸ್ ಅನ್ನು ಕಲಿಬೇಕಾಗತ್ತೆ. ಸೊ ನಮ್ಮ ಇನ್ಸ್ಟಿಟ್ಯೂಟ್, ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಅಲ್ಲಿ ನಾವು ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ನೀವು ಒಂದ್ ವೇಳೆ ಇಂಟ್ರೆಸ್ಟೆಡ್ ಇದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡುವುದಾದ್ರೆ ನೀವು ಲಿಂಕ್ಡ್ ಇನ್ ಈ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಜಾಬ್ಗೆ ಅಪ್ಲೈ ಮಾಡಬಹುದು. ಸೊ ತುಂಬಾ ಜಾಬ್ ಓಪನಿಂಗ್ಸ್ ಗಳು ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ರಿಮೋಟ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಕಂಟೆಂಟ್ ರೈಟಿಂಗ್. ಸೊ ಕಂಟೆಂಟ್ ರೈಟಿಂಗ್ ಇವಾಗ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ಜಾಬ್ ಪ್ರೊಫೈಲ್ ಆಗಿದೆ. ಇವಾಗ ಎಕ್ಸಾಂಪಲ್ಗೆ ಇವಾಗ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದು ಕಂಟೆಂಟ್ ನಾನೇ ಕ್ರಿಯೇಟ್ ಮಾಡಿರುವಂತದ್ದು. ಬಟ್ ಯಾವುದೇ ಒಂದು ವಿಡಿಯೋ ಕಂಟೆಂಟ್ ಕ್ರಿಯೇಷನ್ಗೆ ತುಂಬಾ ಟೈಮ್ ತಗೊಳುತ್ತೆ. ಸೊ ರಿಸರ್ಚ್ ಮಾಡಬೇಕು, ಸ್ಕ್ರಿಪ್ಟ್ ಬರಿಬೇಕು, ಇದೆಲ್ಲ ತುಂಬಾ ಟೈಮ್ ತಗೊಳ್ಳುವಂತದ್ದು. ಸೊ ಸಪೋಸ್ ನಾನು ರೆಗ್ಯುಲರ್ ಆಗಿ ತುಂಬಾ ವಿಡಿಯೋಸ್ ಗಳನ್ನ ಮಾಡ್ತೇನೆ ಅಂತ ಆದ್ರೆ ನಾನೇ ಇದನ್ನು ಮಾಡುವಂತದ್ದು ತುಂಬಾ ಕಷ್ಟ ಆಗಿರುತ್ತೆ. ಸೊ ನಾನು ಏನ್ ಮಾಡ್ತೇನೆ, ಕಂಟೆಂಟ್ ರೈಟರ್ಸ್ ನ ಹೈರ್ ಮಾಡ್ತೇನೆ. ಸೊ ನಾನು ಇವಾಗ ಮೇನ್ ಆಗಿ ಫ್ರೀಲಾನ್ಸಿಂಗ್ ಆಗಿ ಕಂಟೆಂಟ್ ರೈಟಿಂಗ್ ಯಾರಾದ್ರೂ ಮಾಡುವವರಿದ್ರೆ ಅವ್ರಿಗೆ ಈ ಕೆಲಸವನ್ನು ಕೊಡ್ಬೋದು. ಇದೇ ರೀತಿ ತುಂಬಾ ವೆಬ್ಸೈಟ್ಸ್ ಗಳಲ್ಲಿ ನೀವೇನೆಲ್ಲ ಕಂಟೆಂಟ್ಸ್ ಗಳನ್ನ ನೋಡ್ತೀರಾ ಅದೆಲ್ಲ ಕಂಟೆಂಟ್ ರೈಟರ್ಸ್ ಹಾಕಿರುವಂತದ್ದು. ವೆಬ್ಸೈಟ್ ಇರ್ಬೋದು, ಇಲ್ಲದಿದ್ರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರ್ಬೋದು, ಅದ್ರಲ್ಲಿ ಬರುವಂತ ಕಂಟೆಂಟ್ ಕಂಟೆಂಟ್ ಅಂದ್ರೆ ಏನು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುವಂತ ಒಂದು ವರ್ಡ್, ಸೆಂಟೆನ್ಸ್, ಅದು ಮಾರ್ಕೆಟಿಂಗ್ ಪಿಚ್ ಆಗಿರ್ಬೋದು, ಇದನ್ನ ಮಾಡುವಂತದ್ದು ಕಂಟೆಂಟ್ ರೈಟರ್ಸ್ ಆಗಿರ್ತಾರೆ. ಸೊ ಒಳ್ಳೆದಾದ ಒಬ್ಬ ಕಂಟೆಂಟ್ ರೈಟರ್ಗೆ ತುಂಬಾ ಬೇಡಿಕೆ ಇದೆ. ಸೊ ಇದನ್ನು ನೀವು ನಿಮ್ಮ ಪ್ಲೇಸ್ ಇಂದಾನೆ ಮಾಡಬಹುದಾಗಿದೆ. ಸೊ ಕಂಟೆಂಟ್ ರೈಟಿಂಗ್ ಈ ಒಂದು ಜಾಬ್ ಪ್ರೊಫೈಲ್ ಗೆ ನೀವು ಅಪ್ಲೈ ಮಾಡೋದಾದ್ರೆ ಅಪ್ವರ್ಕ್ ಈ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ವರ್ಕ್ ಫ್ರಮ್ ಹೋಮ್ ಫ್ರೀಲಾನ್ಸಿಂಗ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್. ಸೊ ವಿಡಿಯೋ ಎಡಿಟಿಂಗ್ ಇವಾಗ ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಜಾಬ್ ಪ್ರೊಫೈಲ್ ಆಗಿದೆ. ಸೊ ಇವಾಗ ಯಾವುದೇ ಒಂದು ಕಂಟೆಂಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತದ್ದು ಅದು ಇದರ್ ಇಮೇಜಸ್ ಇರುತ್ತೆ, ಇಲ್ಲದಿದ್ರೆ ಶಾರ್ಟ್ಸ್ ಇರುತ್ತೆ. ಸೊ ನಾವು ಇವಾಗ ಏನೇ ಒಂದು ಕಲಿಯುವಂತದ್ದು ವಿಡಿಯೋ ಫಾರ್ಮ್ಯಾಟಿಂಗ್ ಥ್ರೂ ಯೂಟ್ಯೂಬ್ ದಿನೇ ಅದರ ಒಂದು ಬಳಕೆ ಜಾಸ್ತಿ ಆಗ್ತಾನೆ ಇದೆ. ಸೊ ವಿಡಿಯೋ ಕನ್ಸಂಪ್ಷನ್ ನ ಒಂದು ಬಳಕೆ
ಜಾಸ್ತಿ ಆಗ್ತಾನೆ ಇದೆ. ಸೊ ಇವಾಗ ಆನ್ಲೈನ್ ಟ್ರೈನಿಂಗ್ ಬಂದಿದೆ, ರೆಕಾರ್ಡೆಡ್ ಕೋರ್ಸಸ್ ಗಳು ಬಂದಿದೆ. ನಾವ್ ಏನಾದ್ರೂ ಕಲಿಬೇಕಂತಾದ್ರೆ ರೆಕಾರ್ಡೆಡ್ ಕೋರ್ಸಸ್ ನ ಬೈ ಮಾಡಿ ಕಲಿತೇವೆ. ಸೊ ಈ ರೀತಿ ವಿಡಿಯೋ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಒಳ್ಳೆದಾದ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ ಗೆ ತುಂಬಾ ಬೇಡಿಕೆ ಇದೆ. ಸೊ ವಿಡಿಯೋ ಎಡಿಟಿಂಗ್ ಈ ಒಂದು ಜಾಬ್ ಪ್ರೊಫೈಲ್ ಗೆ ನೀವು ಅಪ್ಲೈ ಮಾಡೋದಾದ್ರೆ ಮೇನ್ ಆಗಿ ನೀವು ಫೈವರ್ ಈ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ರಿಮೋಟ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಇ ಕಾಮರ್ಸ್ ಮ್ಯಾನೇಜರ್. ಸೊ ಇ ಕಾಮರ್ಸ್ ಮ್ಯಾನೇಜರ್ ಇವಾಗ ಯಾವಾಗದಿಂದ ನಾವು ರಿಮೋಟ್ಲಿ ಡೆಲಿವರಿಯನ್ನು ಮಾಡಬಹುದು. ಸೊ ನಿಮ್ಮ ಮನೆಯಿಂದನೇ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನು ಎನಿ ಪಾರ್ಟ್ ಆಫ್ ದ ಇಂಡಿಯಾ ನೀವು ಡೆಲಿವರಿ ಮಾಡಬಹುದು. ಇಂಡಿಯಾ ಮಾತ್ರ ಅಲ್ಲದೆ ಯಾವುದೇ ಕಂಟ್ರಿಗೂ ನೀವು ಡೆಲಿವರಿಯನ್ನು ಮಾಡಬಹುದು. ಇದೆಲ್ಲ ಪಾಸಿಬಲ್ ಆಗಿರುವಂತದ್ದು ಡೆಲಿವರಿ ಚಾನಲ್ಸ್ ಗಳಿಂದ. ಬ್ಲೂ ಡಾಟ್ ಡೆಲಿವರಿ ಈ ರೀತಿ ಬೇರೆ ಬೇರೆ ಡೆಲಿವರಿ ಚಾನಲ್ಸ್ ಗಳಿದೆ. ಸೊ ಇದತ್ತು ನಮ್ಮ ಹತ್ರ ಏನಾದ್ರು ಪ್ರಾಡಕ್ಟ್ ಇದೆ ಅಂತ ಆದ್ರೆ ನಾವು ಅದನ್ನ ಯಾವುದೇ ಪಾರ್ಟ್ ಆಫ್ ದ ಕಂಟ್ರಿಗೆ, ಯಾವುದೇ ಪಾರ್ಟ್ ಆಫ್ ದ ವರ್ಲ್ಡ್ ಗೆ ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬಹುದಾಗಿದೆ. ಸೊ ಇದರಿಂದ ಏನಾಗ್ತಾ ಇದೆ, ಇವಾಗ ಇಂಡಿಯಾದಲ್ಲಿ ಇ ಕಾಮರ್ಸ್ ಗೆ ತುಂಬಾ ಬೇಡಿಕೆ ಆಗ್ತಾ ಇದೆ. ಸೊ ಪ್ರತಿಯೊಬ್ರು ಅವರ ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದ್ರ ಥ್ರೂ ಅವರ ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಇ ಕಾಮರ್ಸ್ ಸೈಟ್ ಅನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಇ ಕಾಮರ್ಸ್ ಮ್ಯಾನೇಜರ್ ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇವರ ಮೇನ್ ಆಗಿ ಕೆಲಸ ಏನಾಗಿರುತ್ತೆ, ವೆಬ್ಸೈಟ್ ಅನ್ನು ಅಪ್ ಟು ಡೇಟ್ ಇರುವಂತದ್ದು, ಲೇಟೆಸ್ಟ್ ಪ್ರಾಡಕ್ಟ್ ಅನ್ನು ಲಿಸ್ಟಿಂಗ್ ಮಾಡುವಂತದ್ದು, ಅದರ ಒಂದು ಪ್ರೈಸ್ ಲಿಸ್ಟ್ ಕರೆಕ್ಟ್ ಆಗಿದೆಯಾ ಅನ್ನುವಂಥದ್ದು ಚೆಕ್ ಮಾಡುವಂಥದ್ದು. ಈ ರೀತಿ ಕಂಪ್ಲೀಟ್ ಆಗಿ ಒಂದು ಇ ಕಾಮರ್ಸ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು ಆಗಿರ್ತದೆ. ಸೊ ಇಲ್ಲಿ ನೀವು ಯಾವುದೇ ರೀತಿಯಾದ ಒಂದು ಮಾರ್ಕೆಟಿಂಗ್ ಆಗಲಿ ಇದಾಗ್ಲಿ ಸೇಲ್ಸ್ ಪಿಚ್ ಏನು ಮಾಡ್ಲಿಕ್ಕಿಲ್ಲ, ಜಸ್ಟ್ ನೀವು ಒಂದು ಇ ಕಾಮರ್ಸ್ ಸೈಟ್ ಅನ್ನು ಮೇಂಟೈನ್ ಮಾಡುವಂಥದ್ದು ಆಗಿರುತ್ತೆ. ಸೊ ಈ ಒಂದು ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡೋದಾದ್ರೆ ಇಂಡೀಡ್ ಇಲ್ಲಿ ತುಂಬಾ ನಿಮ್ಗೆ ಜಾಬ್ ಓಪನಿಂಗ್ಸ್ ಗಳು ಸಿಗುತ್ತೆ. ಈ ಒಂದು ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ರಿಮೋಟ್ ಫ್ರೀಲಾನ್ಸಿಂಗ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್. ಸೊ ಗ್ರಾಫಿಕ್ ಡಿಸೈನಿಂಗ್ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ಜಾಬ್ ಪ್ರೊಫೈಲ್ ಆಗಿದೆ. ಸೊ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿರುವಂತಹ ಸ್ಕೋಪ್ ಏನು, ಕ್ಯಾರಿಯರ್ ಏನು, ಸೊ ಯಾವ ರೀತಿ ಒಳ್ಳೆ ಗ್ರಾಫಿಕ್ ಡಿಸೈನರ್ ಆಗ್ಬೋದು, ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಗಳನ್ನ ಮಾಡಿದ್ದೇನೆ. ಸೊ ನಾನೇ ಒಬ್ಬ ಗ್ರಾಫಿಕ್ ಡಿಸೈನರ್ ಟ್ರೈನರ್ ಆಗಿರೋದ್ರಿಂದ ನನ್ಗೆ ಇದ್ರ ಬಗ್ಗೆ ತುಂಬಾ ನಾನು ಇನ್ಫಾರ್ಮೇಶನ್ಸ್ ಗಳನ್ನ ಆಲ್ರೆಡಿ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಸೊ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಾವು ಡಿಸೈನ್ಸ್ ಗಳನ್ನ ನೋಡ್ತಾನೆ ಇರ್ತೇವೆ. ಸೊ ವಾಟ್ಸ್ಆಪ್ ಸ್ಟೇಟಸ್ ಇಂದ ಇರ್ಬೋದು, ಫಾರ್ವರ್ಡ್ಸ್ ಇರ್ಬೋದು, ಇಮೇಲ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ಡಿಜಿಟಲ್ ಡಿಸೈನ್ ನ ಒಂದು ಬೇಡಿಕೆ ಇದೆ. ಸೊ ಆದ್ರಿಂದ ಒಳ್ಳೆದಾದ ಒಬ್ಬ ಸ್ಕಿಲ್ ಗ್ರಾಫಿಕ್ ಡಿಸೈನರ್ಗೆ ಇವಾಗ ತುಂಬಾ ಬೇಡಿಕೆ ಇದೆ. ಸೊ ನಿಮ್ಗೆ ಅಟ್ಲೀಸ್ಟ್ ಫೋಟೋಶಾಪ್ ಗೊತ್ತಿದೆ, ಇಲ್ಲದಿದ್ರೆ ಕ್ಯಾನ್ವಾ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಆದ್ರೆ ನೀವು ಇವಾಗ ಗ್ರಾಫಿಕ್ ಡಿಸೈನರ್ ಆಗ್ಬೋದು. ಸೊ ನೀವು ಒಬ್ಬ ಗ್ರಾಫಿಕ್ ಡಿಸೈನರ್ ಆಗಿದ್ರೆ ಮೇನ್ ಆಗಿ ನೀವು ಡ್ರಿಬಲ್ ಈ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ತುಂಬಾ ಜಾಬ್ ಗಳನ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ರಿಮೋಟ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಸಬ್ ಟೈಟಲ್ ರೈಟಿಂಗ್. ಸೊ ಸಬ್ ಟೈಟಲ್ ರೈಟಿಂಗ್ ಅಂದ್ರೆ ಇವಾಗ ಯೂಟ್ಯೂಬ್ ವಿಡಿಯೋಸ್ ಇರ್ಬೋದು, ಇಲ್ಲದಿದ್ರೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಜಿಯೋ ಸಿನಿಮಾ ಈ ರೀತಿ ಸ್ಟ್ರೀಮಿಂಗ್ ಸೈಟ್ಸ್ ಗಳು ಇರ್ಬೋದು. ಅಲ್ಲಿ ಯಾವುದೇ ಒಂದು ಮೂವಿ ಇರ್ಬೋದು, ವಿಡಿಯೋ ಕೆಳಗಡೆ ನೀವು ನೋಡ್ಬೋದು ಸಬ್ ಟೈಟಲ್ಸ್ ಗಳು ಬರುತ್ತೆ. ಸೊ ಫೇಮಸ್ ಯೂಟ್ಯೂಬರ್ ಗಳು ಅವರ ಒಂದು ಸಬ್ ಟೈಟಲ್ ಹಾಕ್ತಾರೆ. ಯೂಶಲಿ ಈ ವಿಡಿಯೋಸ್ ಗಳು ಹಿಂದಿಯಲ್ಲಿ ಇದ್ರೆ ಕೆಳಗಡೆ ಇಂಗ್ಲಿಷ್ ಅಲ್ಲಿ ಅದರ ಒಂದು ಟ್ರಾನ್ಸ್ಲೇಷನ್ ಬರುತ್ತೆ. ಸೊ ಇದು ಸಬ್ ಟೈಟಲ್ ರೈಟಿಂಗ್. ಸೊ ನಿಮ್ಮ ಹತ್ರ ಒಳ್ಳೆದಾದ ಒಂದು ರೀಡಿಂಗ್ ರೈಟಿಂಗ್ ಸ್ಕಿಲ್ ಇದೆ ಅಂತ ಆದ್ರೆ ನಿಮ್ಗೆ ಯಾವುದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಹೋಲ್ಡ್ ಇದೆ ಅಂತ, ಇವನ್ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಹೋಲ್ಡ್ ಇದೆ ಅಂತ ಆದ್ರೆ ನೀವು ಒಬ್ಬ ಸಬ್ ಟೈಟಲ್ ರೈಟರ್ ಆಗ್ಬೋದು. ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದಾದ್ರೆ ಮೇನ್ ಆಗಿ ನೀವು ರೇವ್ ಈ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದು. ಸೊ ಈ ಎಲ್ಲಾ ಸೈಟ್ ಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಪ್ಲೀಸ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ಜಾಬ್ ಪ್ರೊಫೈಲ್, ರಿಮೋಟ್ ಜಾಬ್ ಪ್ರೊಫೈಲ್, ವರ್ಕ್ ಫ್ರಮ್ ಹೋಮ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಆನ್ಲೈನ್ ಟ್ಯೂಟರಿಂಗ್. ಸೊ ಇವಾಗ ಕೋವಿಡ್ ನಂತರ ಈ ಒಂದು ಇಂಡಸ್ಟ್ರಿಗೆ ತುಂಬಾ ಬೇಡಿಕೆ ಬಂದಿದೆ. 1-to-1 ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಹೋಲ್ಡ್ ಇದೆ ಅನ್ಕೊಳ್ಳಿ, ಮ್ಯಾಥ್ಸ್, ಸೈನ್ಸ್, ಫಿಸಿಕ್ಸ್, 10th ಸ್ಟೂಡೆಂಟ್ಸ್ ಇರ್ಬೋದು, PUC ಇರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು, ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಹೋಲ್ಡ್ ಇದೆ ಅಂತ ಆದ್ರೆ ನೀವು ಆನ್ಲೈನ್ ಟ್ಯೂಟರ್ಗೆ ಅಪ್ಲೈ ಮಾಡಬಹುದು. ತುಂಬಾ ಸೈಟ್ಸ್ ಗಳಿದೆ, ಎಲ್ಲಿ ನೀವೇನು ಮಾರ್ಕೆಟಿಂಗ್ ಮಾಡ್ಬೇಕಂತಿಲ್ಲ, ನೀವೇನು ಸ್ಟೂಡೆಂಟ್ಸ್ ನ ಹಿಡಿಬೇಕಂತಿಲ್ಲ. ಸೊ ಆಲ್ರೆಡಿ ಪ್ಲಾಟ್ಫಾರ್ಮ್ಸ್ ಗಳಿದೆ, ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬಿಟ್ಟು ನೀವು
ಟ್ಯೂಟರಿಂಗ್ ಮಾಡ್ಬೋದು. ಇದು 1-to-1 ಟ್ಯೂಟರಿಂಗ್ ಇರ್ಬೋದು, ಇಲ್ಲ ಗ್ರೂಪ್ ಟ್ಯೂಟರಿಂಗ್ ಇರ್ಬೋದು. ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್ ನಿಮ್ಗೆ ಪೇಮೆಂಟ್ ಅನ್ನು ಅವರ್ಲಿ ಬೇಸಿಸ್ ಅಲ್ಲಿ ಮಾಡ್ತಾರೆ. ಈ ಒಂದು ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡೋದಾದ್ರೆ ಮೇನ್ ಆಗಿ ನೀವು tutor.com ಈ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ 9th ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ತುಂಬಾ ಪವರ್ಫುಲ್, ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಜಾಬ್ ಪ್ರೊಫೈಲ್ ಆಗಿದೆ. ಸೊ ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದೀರಾ ಅವರಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ವರ್ಕ್ ಮಾಡಿದೀರಾ ಅಂತ ಆದ್ರೆ ಇದು ಸ್ವಲ್ಪ ನಿಮ್ಗೆ ರಿಲೇಟ್ ಆಗಿರುವಂತಹ ಸೆಕ್ಟರ್ ಆಗಿರುತ್ತೆ. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯಾವುದೋ ಒಂದು ಬಿಸ್ನೆಸ್ ಅನ್ನು ಸರ್ಚ್ ಮಾಡುವಾಗ ಟಾಪ್ ಅಲ್ಲಿ ತರುವಂತದ್ದು ಆಗಿರುತ್ತೆ. ಸೊ ದೊಡ್ಡ ದೊಡ್ಡ ಕಂಪನೀಸ್ ಇಂದ ಹಿಡಿದ್ಬಿಟ್ಟು ಸಣ್ಣ ಕಂಪನೀಸ್ಗಳು, ಸಣ್ಣ ಒಂದು ಬಿಸ್ನೆಸ್ಗೂ ಇದ್ರ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾವು ಯಾವುದೇ ಒಂದು ಲೊಕೇಶನ್ಗೆ ಹೋದಾಗ ಒಂದು ಹೋಟೆಲ್ ಬೇಕು ಅಂತ ಆದ್ರೆ ನಾವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ಬೆಸ್ಟ್ ಹೋಟೆಲ್ ನಿಯರ್ ಬೈ. ಅವಾಗ ಅಲ್ಲಿ ನಮ್ಗೆ ಗೂಗಲ್ ಅಲ್ಲಿ ಯಾವುದು ಫಸ್ಟ್ ರೆಕಮೆಂಡ್ ಮಾಡುತ್ತೆ ನಾವು ಅವರನ್ನು ಕಾಂಟ್ಯಾಕ್ಟ್ ಆಗ್ತೇವೆ. ಸೊ ಇದು ಆಟೋಮೆಟಿಕ್ ಆಗಿ ಬರುವಂತದ್ದಲ್ಲ. ಸೊ ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಅರೌಂಡ್ 3 to 6 months ತನಕ ವರ್ಕ್ ಮಾಡಬೇಕಾಗತ್ತೆ. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸರ್ಗೆ ತುಂಬಾ ಬೇಡಿಕೆ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ನಾವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ, ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ SEO ಇದ್ರ ಮೇಲೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಎಕ್ಸ್ಪೆಷಲಿ ಹೋಮ್ ಮೇಕರ್, ಸ್ಟೂಡೆಂಟ್, ನೀವು ಒಬ್ಬ ಬಿಸ್ನೆಸ್ ಪರ್ಸನ್ ಆಗಿದ್ರೆ ನೀವು ಡೆಫಿನೆಟ್ ಆಗಿ ಈ ಒಂದು ಕೋರ್ಸ್ ಅನ್ನು ಕನ್ಸಿಡರ್ ಮಾಡಬಹುದು. ನಿಮ್ಮ ಒಂದು ಬಿಸ್ನೆಸ್ ಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೂ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಈ ಒಂದು ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡೋದಾದ್ರೆ ನೀವು ಪೀಪಲ್ ಪರ್ ಅವರ್ ಈ ಒಂದು ಸೈಟ್ ಅಲ್ಲಿ ಹೋದ್ರೆ ತುಂಬಾ ಇದರ ಬಗ್ಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಫೈನಲ್ ಆಗಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಫಾರ್ ಡಿಜಿಟಲ್ ಪ್ರಾಡಕ್ಟ್. ಸೊ ನಾನು ಆಲ್ರೆಡಿ ಇ ಕಾಮರ್ಸ್ ಬಗ್ಗೆ ಹೇಳಿದ್ದೆ. ಸೊ ಇದು ಸ್ವಲ್ಪ ಅದಕ್ಕೆ ರಿಲೇಟ್ ಆಗಿರುವಂತದ್ದು. ಇ ಕಾಮರ್ಸ್ ಅಲ್ಲಿ ನೀವು ಕಂಪ್ಲೀಟ್ ಇ ಕಾಮರ್ಸ್ ಸೈಟ್ ಅನ್ನು ಮೇಂಟೈನ್ ಮಾಡುವುದಾದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಫಾರ್ ಡಿಜಿಟಲ್ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ, ಕ್ಲೈಂಟ್ ನಿಮ್ಗೆ ಪ್ರಾಡಕ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಅದರಲ್ಲಿ ರಿಲೇಟೆಡ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಕಸ್ಟಮರ್ ನ ಒಂದು ಡೇಟಾ ಬೇಸ್ ಅನ್ನು ಕೊಡ್ತಾರೆ. ಸೊ ನೀವು ಕಸ್ಟಮರ್ ಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಆ ಒಂದು ಡಿಜಿಟಲ್ ಪ್ರಾಡಕ್ಟ್ ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡಬೇಕು ಆಗಿರುತ್ತೆ. ಈ ಡಿಜಿಟಲ್ ಪ್ರಾಡಕ್ಟ್ ಬಂದ್ಬಿಟ್ಟು ವಾಟ್ಸ್ಆಪ್ ಬೋಟ್ ಇರ್ಬೋದು, ಇಲ್ಲದಿದ್ರೆ ERP ಸಾಫ್ಟ್ವೇರ್ ಇರ್ಬೋದು, CRM ಇರ್ಬೋದು, ಈ ರೀತಿಯಾದ ಒಂದು ಡಿಜಿಟಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಕಸ್ಟಮರ್ ಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ನೀವು ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡುವಂತದ್ದು ಆಗಿರುತ್ತೆ. ಸೊ ನಿಮ್ಮ ಹತ್ರ ಒಳ್ಳೆ ಕನ್ನಡ ಆರ್ಎಲ್ಸ್ ಯಾವುದೇ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಹೋಲ್ಡ್ ಇದೆ, ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿ ಬರುತ್ತೆ, ಮಾರ್ಕೆಟಿಂಗ್ ಪಿಚ್ ಚೆನ್ನಾಗಿ ಕೊಡ್ಲಿಕ್ಕೆ ಗೊತ್ತಿದೆ, ಕನ್ವಿನ್ಸಿಂಗ್ ಸ್ಕಿಲ್ಸ್ ಗಳು ನಿಮ್ಮಲ್ಲಿ ಇದೆ ಅಂತ ಆದ್ರೆ ನೀವು ಈ ಒಂದು ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡಬಹುದು. ನಿಮ್ಗೆ ಇವರು ಕ್ಲೈಂಟ್ ನಿಮ್ಗೆ ಸ್ಯಾಲರಿ ಬೇಸಿಸ್ ಅಲ್ಲಿ ಪೇಮೆಂಟ್ ಮಾಡಬಹುದು, ಅದ್ರ ಜೊತೆ ಇನ್ಸೆಂಟಿವ್ಸ್ ನಿಮ್ಗೆ ಪೇಮೆಂಟ್ ಮಾಡ್ತಾರೆ. ಸೊ ಇದು ಜಾಸ್ತಿಯಾಗಿ ಕಮಿಷನ್ ಬೇಸ್, ಇನ್ಸೆಂಟಿವ್ ಬೇಸ್ ಜಾಸ್ತಿ ನಿಮ್ಗೆ ಪೇಮೆಂಟ್ ಸಿಗುತ್ತೆ. ಇದು ಒಳ್ಳೆದಾದ ಒಂದು ಇನ್ಕಮ್ ಇಲ್ಲಿ ನೀವು ಜನರೇಟ್ ಮಾಡಬಹುದು ಆಗಿದೆ. ಸೊ ಈ ಒಂದು ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡೋದಾದ್ರೆ remote.co ಈ ಒಂದು ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು ಆಗಿದೆ. ಸೊ ಫ್ರೆಂಡ್ಸ್, ಇದು ಟಾಪ್ 10 ಇವಾಗ ಕರೆಂಟ್ 2025 ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆರ್ ಫ್ರೀಲಾನ್ಸಿಂಗ್ ಜಾಬ್ ಪ್ರೊಫೈಲ್ಸ್ ಗಳು ಆಗಿದೆ. ನಿಮ್ಗೆ ಇದರಲ್ಲಿ ಯಾವ್ದ್ರ ಬಗ್ಗೆನೂ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ಬೇಕಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಸಪೋಸ್ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ರು ಪರವಾಗಿಲ್ಲ, ಪ್ಲೀಸ್ ಲೈಕ್ ಮಾಡಿ. ಯಾಕಂದ್ರೆ ನನಗೂ ಒಂದು ಐಡಿಯಾ ಸಿಗುತ್ತೆ. ಸೊ ನನ್ನ ಈ ಒಂದು ವಿಡಿಯೋಗಳು ಎಷ್ಟು ಯೂಸ್ಫುಲ್ ಆಗ್ತಾ ಇದೆ, ಯಾಕೆ ಎಷ್ಟು ಇಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಫ್ರೆಂಡ್ಸ್, ನಾವು ಈ ಒಂದು ಚಾನಲ್ ಅಲ್ಲಿ, ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೋರ್ಸಸ್ ಗಳ ಬಗ್ಗೆ, ಕ್ಯಾರಿಯರ್ ಗಳ ಬಗ್ಗೆ ಮತ್ತೆ ಕೆಲವೊಂದು ಕೋರ್ಸ್ ಟ್ಯುಟೋರಿಯಲ್ಸ್ ಗಳನ್ನ ಹಾಕ್ತಾನೆ ಇರ್ತೇವೆ. ಸೊ ನಾನು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳ ಜೊತೆ ಬರ್ತಾ ಇರ್ತೇನೆ. ಸಿ ಯು, ಟೇಕ್ ಕೇರ್, ಬಾಯ್.